ನಾವಂತೂ ಸಖತ್ ಎಂಜಾಯ್ ಮಾಡಿದೆವು. ನೀವು ಇಲ್ಲಿ ನೋಡಬಹುದು ನಾವು ಹೋಗುವ ದಾರಿಯಲ್ಲಿ ಏನೆಲ್ಲ ಕಾಣಸಿಗುತ್ತವೆ ಎಂದು. ಹಾಗೆ ನಾನು, ನಮ್ಮ ಸ್ನೇಹಿತರು ಅಂದರೆ ಸಿದ್ದು, ಮಂಜು, ಪ್ರವೀಣ್, ಸಂಗು ಹಾಗೂ ನಾನು 5 ಜನ ಕೂಡಿ ಹೊರಟಿದ್ದೆವು. ಆ ಕಪಿಲತೀರ್ಥ ಜಲಪಾತದ ಕಡೆಗೆ ನಮ್ಮ ಪ್ರಯಾಣ ಆರಂಭವಾದಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ರೋಮಾಂಚನವಿತ್ತು. ನಗರದ ಗದ್ದಲದಿಂದ ದೂರ ಹೋಗುತ್ತಿದ್ದಂತೆ ತಂಗಾಳಿ ನಮ್ಮ ಮುಖಗಳನ್ನು ಮುಟ್ಟತೊಡಗಿತು. ದಾರಿಯುದ್ದಕ್ಕೂ 4 ಕಡೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಗದ್ದೆಗಳು ಕಣ್ಣುಗಳಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತಿದ್ದವು. ಮಳೆಯ ಹನಿಗಳು ಈಗಷ್ಟೇ ನಿಂತಿದ್ದವು. ಆದ್ದರಿಂದ ಮಣ್ಣಿನ ಇಂಪಾದ ಸುಗಂಧ ಇಡೀ ವಾತಾವರಣದಲ್ಲಿ ಹರಡಿತ್ತು. ನಾವು 5 ಜನ ಸ್ನೇಹಿತರು ಪರಸ್ಪರ ಹರಟೆ ಹೊಡೆಯುತ್ತಾ ಮತ್ತು ಹಾಡುಗಳನ್ನು ಹಾಡುತ್ತಾ ಮುಂದೆ ಸಾಗುತ್ತಿದ್ದೆವು. ಜಲಪಾತದ ಹತ್ತಿರ ತಲುಪುತ್ತಿದ್ದಂತೆ ದೂರದಿಂದಲೇ ನೀರು ಬೀಳುವ ಜೋರಾದ ಶಬ್ದ ಕೇಳತೊಡಗಿತು. ಆ ಶಬ್ದವನ್ನು ಕೇಳಿದ ತಕ್ಷಣ ನಮ್ಮೆಲ್ಲರ ಕುತೂಹಲ ಮತ್ತು ಉತ್ಸಾಹ ಇಮ್ಮಡಿಯಾಯಿತು. ಕಾಡಿನ ಮಧ್ಯದ ಕಿರಿದಾದ ದಾರಿಗಳಲ್ಲಿ ಹೆಜ್ಜೆ ಇಡುತ್ತಾ ನಾವು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿದೆವು. ಸುತ್ತಲಿನ ಎತ್ತರದ ಬೆಟ್ಟಗಳು ಆ ಜಲಪಾತಕ್ಕೆ ಒಂದು ಭವ್ಯ. ಕೊನೆಗೂ ಕಣ್ಣುಗಳ ಮುಂದೆ ಕಪಿಲತೀರ್ಥ ಜಲಪಾತ ಬಂದಾಗ ನಾವೆಲ್ಲರೂ ಕೆಲ ಕ್ಷಣಗಳ ಕಾಲ ಅದನ್ನು ನೋಡುತ್ತಲೇ ನಿಂತುಬಿಟ್ಟೆವು. ಹಾಲಿನಲ್ಲಿ ನೊರೆಯಂತೆ ಎತ್ತರದಿಂದ ಬೀಳುತ್ತಿದ್ದ ಆ ನೀರನ್ನು ನೋಡುವುದು ಒಂದು ಅದ್ಭುತ ಅನುಭವವಾಗಿತ್ತು. ನೀರಿನ ಸಣ್ಣ ಸಣ್ಣ ಹನಿಗಳು ಗಾಳಿಯಲ್ಲಿ ತೇಲಿ ಬಂದು ನಮ್ಮ ಮುಖಗಳ ಮೇಲೆ ಬೀಳುತ್ತಿದ್ದಾಗ ಸ್ವರ್ಗದ ತರಹದ ಅನುಭವವಾಗುತ್ತಿತ್ತು. ಸಿದ್ದು ಮತ್ತು ಮಂಜು ತಡ ಮಾಡದೆ ನೀರಿನ ಹತ್ತಿರ ಹೋಗಿ ಫೋಟೋಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿಯೇ ಬಿಟ್ಟರು. ಪ್ರವೀಣ್ ಮತ್ತು ಸಂಗು ನೀರಿನ ತಂಪಾದ ಅನುಭವಿಸುತ್ತಾ ಪ್ರಕೃತಿಯ ಆ ಪವಾಡವನ್ನು ನೋಡಿ ಸಂತೋಷ ಪಡುತ್ತಿದ್ದರು. ನಾವೆಲ್ಲರೂ ನೀರಿನ ಹತ್ತಿರ ಹೋಗಿ ಮನದಣಿಯೇ ಮಸ್ತಿ ಮಾಡಿದೆವು. ಅಲ್ಲಿಂದ ತಣ್ಣೀರು ನಮ್ಮೆಲ್ಲ ಆಯಾಸವನ್ನು ದೂರವಾಗಿಸಿತು. ಬಂಡೆಗಳ ಮಧ್ಯೆ ಹರಿಯುವ ನೀರಿನಲ್ಲಿ ಕಾಲುಗಳನ್ನು ಹಾಕಿ ಕುಳಿತುಕೊಂಡೆವು. ತುಂಬ ನೆಮ್ಮದಿಯನ್ನು ನೀಡುತ್ತಿತ್ತು. ಪ್ರಕೃತಿಯ ಮಡಿಲಲ್ಲಿ ಕಳೆದ ಆ ಕೆಲವು ಗಂಟೆಗಳು ನಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣಗಳಾಗಿದ್ದವು. ಸೂರ್ಯ ಮುಳುಗುವ ಸಮಯ ಹತ್ತಿರವಾಗುತ್ತಿದ್ದಂತೆ ಜಲಪಾತದ ಸೌಂದರ್ಯ ಇನ್ನಷ್ಟು ಇಮ್ಮಡಿಯಾಯಿತು. ಹಕ್ಕಿಗಳ ಚಿಲಿಪಿಲಿ ಕಲರವ ಮತ್ತು ನೀರಿನ ಸದ್ದಿನ ನಡುವೆ ಪ್ರಕೃತಿಯು ಒಂದು ಮಧುರ ಸಂಗೀತದಂತೆ ಕೇಳಿಸುತ್ತಿತ್ತು. ಅಲ್ಲಿಂದ ಹೊರಡಲು ಯಾರಿಗೂ ಮನಸ್ಸಿರಲಿಲ್ಲ. ಆದರೆ ಕತ್ತಲಾಗುತ್ತಲೂ ಸಿದ್ಧರಾದರು. ವಾಪಸ್ ಬರುವಾಗ ದಾರಿಯಲ್ಲಿ ಬಿಸಿ ಬಿಸಿ ಚಹಾ ಕುಡಿಯುತ್ತಾ ಕಳೆದ ಸುಂದರ ಕ್ಷಣಗಳನ್ನು ನೆನೆದು ನಗಾಡಿದೆವು. ಈ ಅದ್ಭುತ ಪ್ರವಾಸ ನಮ್ಮೆಲ್ಲರ ಸ್ನೇಹವನ್ನು ಇನ್ನಷ್ಟು ಗಟ್ಟಿ ಮಾಡಿತು. ಪೇಟೆಯ ಜಂಬಾಟದ ಬದುಕಿಗೆ ಈ ಒಂದು ದಿನದ ಪ್ರವಾಸ ದೊಡ್ಡ ರಿಫ್ರೆಶ್ಮೆಂಟ್ ನೀಡಿತು. ಮೊಬೈಲ್ ಗ್ಯಾಲರಿ ತುಂಬೆಲ್ಲ ಕೇವಲ ಹಸಿರು ಮತ್ತು ಜಲಪಾತದ ಸುಂದರ ಫೋಟೋಗಳೇ ತುಂಬಿದ್ದವು. ಪ್ರಕೃತಿಯ ಮಡಿಲಿನಲ್ಲಿ ಕಳೆದ ಆ ದಿನ ನಮಗೆ ಎಂದಿಗೂ ಮರೆಯಲಾಗದ ನೆನಪಾಗಿ ಉಳಿಯಿತು. ಇಂತಹ ಮತ್ತೊಂದು ಸುಂದರ ಜಾಗಕ್ಕೆ ಶೀಘ್ರದಲ್ಲೇ ಮತ್ತೊಮ್ಮೆ ಭೇಟಿ ನೀಡಬೇಕೆಂದು ನಾವೆಲ್ಲರೂ ನಿರ್ಧರಿಸಿದೆವು. ಕೊನೆಗೂ ಸಿಹಿ ನೆನಪುಗಳ ಮೂಟೆಯೊಂದಿಗೆ ನಾವೆಲ್ಲರೂ ಸುರಕ್ಷಿತವಾಗಿ ನಮ್ಮ ಮನೆಗಳಿಗೆ ತಲುಪಿದೆವು.